ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಬಾಲು ವ್ಲಾಗ್ಸ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಶಾ ಫೌಂಡೇಶನ್. ಹಾಯ್ ಫ್ರೆಂಡ್ಸ್, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಆ ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಅದು ಯಾವ ದೇವಸ್ಥಾನ ಅಂದರೆ ಕದಿರಿಯಲ್ಲಿ ಇರುವ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್. ಅದು ಬ್ಯಾಂಗ್ಳೂರಿಂದ ನಿಮಗೆ 170 ಕಿಲೋಮೀಟ್ರ್ ದೂರ ಆಗುತ್ತೆ. ಒನ್ ಡೇ ರೈಡ್ ನೀವು ಹೋಗ್ಬಿಟ್ಟು ಬರ್ಬೋದು. ಅಲ್ಲಿ ಹತ್ರ ಇರೋ ಪ್ಲೇಸ್ ಎಲ್ಲ ನೋಡ್ಕೊಂಡು ಬರ್ಬೋದು ನೀವು. ಸೊ ಟೆಂಪಲ್ ಒಳಗೆ ನಮಗೆ ಫೋನ್ ಅಲೋ ಮಾಡಿದ್ದಿಲ್ಲ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದುಬಿಟ್ವಿ. ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತ ಗೊತ್ತಾಗಿಲ್ಲ. ಅದಕ್ಕೆ ಫಸ್ಟ್ ಊಟ ಮಾಡಬೇಕು. ಮಧ್ಯಾಹ್ನ ಊಟ ಮಾಡಿಕೊಂಡು ನಾವು ಡಿಸೈಡ್ ಆದ್ವಿ. ಎಲ್ಲಿ ಹೋಗ್ಬೇಕಂತ ಗೊತ್ತಿದ್ದಿಲ್ಲ, ಕ್ಲಾರಿಟಿ ಇಲ್ಲ ಆ್ಯಕ್ಚುಲಿ ನಮಗೆ. ಊಟ ಮಾಡ್ಕೊಂಡು ಡಿಸೈಡ್ ಆಗೋಣ ಅಂತ ಪ್ಲ್ಯಾನ್ ಹಾಕಿದ್ದು. ಕದಿರಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ದು ಲೇಪಾಕ್ಷಿ ಟೆಂಪಲ್. ಆಂಧ್ರ ಪ್ರದೇಶ್ ಮತ್ತು ಕರ್ನಾಟಕ ಬಾರ್ಡ್ರಲ್ಲಿರುತ್ತೆ ಅದು, ಬಾಗೇಪಲ್ಲಿ ಈ ರೋಡಲ್ಲಿ. ಆದರೆ ಈ ಬಿಸಿಲು ಜಾಸ್ತಿ ಇದೆ ಗೈಸ್. ಈ ಟೈಮಲ್ಲಿ ನೀವು ರೈಡ್ಸ್ ಎಲ್ಲ ಪ್ಲ್ಯಾನ್ ಮಾಡೋಕ್ಕೆ ಹೋಗಬೇಡಿ. ಪ್ಲ್ಯಾನ್ ಮಾಡಿದ್ರೆ ಖಂಡಿತ ಒಂದು ವಾಟರ್ ಬಾಟಲ್ ಡಿಕ್ಕಿಗೆ ಹಾಕ್ಕೊಳ್ಳಿ, ಇಲ್ಲ ಕೈಯಲ್ಲಾದರೂ ಹಿಡ್ಕೊಳ್ಳಿ, ಓಕೆನಾ? ಇನ್ನೊಂದು ಮ್ಯಾಟ್ರ್ ಏನು ಗೊತ್ತಾ, ನಂಗೆ ಗೇರ್ ಗಾಡಿ ಓಡಿಸೋದಕ್ಕೆ ಬರಲ್ಲ. ಆದರೂ ಕೂಡ ಟಾಪ್ ಸ್ಪೀಡ್ ಟಚ್ ಮಾಡೋಣ ಅಂತ ಫಿಕ್ಸ್ ಆಗಿದ್ದೆ ಪಲ್ಸರ್ AS 200ಅಲ್ಲಿ. ಇಷ್ಟರಲ್ಲೇ ಲೇಪಾಕ್ಷಿ ಟೆಂಪಲ್ ರೀಚ್ ಆದ್ವಿ. ಒಳಗೆ ಇಲ್ಲಿ ಕೂಡ ಮೊಬೈಲ್ ಅಲೋ ಇಲ್ಲ. ಸೊ ಅಲ್ಲಿ ಫುಲ್ ಕೋತಿಗಳು ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ ಕೋತಿಗಳು. ಫುಲ್ ಫೋಟೋಸ್ ಎಲ್ಲ ತೆಗ್ದಿದ್ದೀರಿ ಅದರದ್ದು, ಚೆಕ್ ಮಾಡಿ. ನಮ್ಮ ದೇಶದಲ್ಲಿರೋ ಈ ಬಿಸಿಲಿಗೆ ಈ ಪಲ್ಸರ್ ಫುಲ್ ಟಾಪ್ ಸ್ಪೀಡಲ್ಲಿ ಹೊಡೆದಿದ್ದಕ್ಕೆ ಅದು ಫುಲ್ಲು ಇಂಜಿನ್ ಫುಲ್ ಹೀಟ್ ಆಗೋಗಿ ನಿಂತೋಗಿದೆ. ಅದಕ್ಕೆ ಸೈಡಿಗೆ ನಿಲ್ಲಿಸಿದ್ದೀವಿ. ಈ ಕಡೆ ಫುಲ್ ಜಾಸ್ತಿ ಬಿಸಿಲಿದೆ, ಆದರೆ ಬೆಂಗಳೂರಲ್ಲಿ ಫುಲ್ ನಮಗೆ ಬಿಸಿಲು ಕಮ್ಮಿ ಇರುತ್ತೆ. ಈ ಕಡೆ 35 to 40 ಡಿಗ್ರೀಸ್ ಇರುತ್ತೆ. ಈ ಗೋಳಿ ಮಗ ವೈಟ್ ಗಿರೋ ಬ್ಲ್ಯಾಕ್ ಆಗ್ಬಿಡ್ತಾನೇನೋ ಅಂತ ಫೀಲ್ ಆಗ್ತದೆ. ಹೀಟ್ ಆಗಿರೋ ಗಾಡಿ ಕೂಲ್ ಆಗೋ ಟೈಮಲ್ಲಿ ನಮ್ಮ ಹುಡುಗ ಪ್ಲ್ಯಾನ್ ಹಾಕಿದ್ದಾನೆ. ಎಲ್ಲಿಗೆ ಹೋಗಕ್ಕೆ ಗೊತ್ತಾ? ಈಶಾ ಫೌಂಡೇಶನ್ಗೆ ಹೋಗೋಣ, ನೈಟ್ ಲೈಟ್ ಶೋ ನೋಡಿಬಿಟ್ಟು ಮನೆಗೆ ಹೋಗೋಣ ಅಂತ ಪ್ಲ್ಯಾನು. ಅಣ್ಣ ದೊಡ್ಡ ಪ್ಲ್ಯಾನರ್ ಇವನು. ನಮ್ಮ ಟ್ರಿಪ್ಗೆಲ್ಲ ಪ್ಲ್ಯಾನ್ ಮಾಡಿದ್ದವನೇನೆ. ಇನ್ನು ಅವನು ಹೇಳಿದ್ಮೇಲೆ ನಾವು ಸುಮ್ಮನೆ ಇರ್ತೀವ, ಹೋಗೋಣ ನಡಿ ಅಂತ ಹೋದ್ವಿ. ಅದು ಒನ್ ಡೇ ಅಲ್ಲಿ ಬ್ಯಾಂಗ್ಳೂರಿಂದ ನಾವು ಬ್ಯಾಂಗ್ಳೂರಿಗೆ 400 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀವಿ. ಈ ಬಿಸಿಲಲ್ಲಿ ಹಿಂದೆ ಕೂತಿರೋನ್ಗೂ ಕುಂಡಿ ಹರಿದೋಗ್ಬಿಟ್ಟಿರುತ್ತೆ, ಓಡಿಸಿರೋರ್ಗೂ ಕುಂಡಿ ಹರಿದೋಗ್ಬಿಟ್ಟಿರುತ್ತೆ, ಅದಂತೂ ಫಿಕ್ಸು. ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ, ಕೂತ್ಕೋಣ, ಏನೋ ಮಾಡೋಣ ಅಂತ ಹೇಳ್ಬಿಟ್ಟು ಈಶಾ ಫೌಂಡೇಶನ್ಗೆ ಬಂದಿದ್ದೀವಿ. ಸೊ ಯೂಟ್ಯೂಬಲ್ಲಿ ಈ ವಿಡಿಯೋ ಬಿಟ್ಟು ಜಾಸ್ತಿ ದಿನ 1 ತಿಂಗಳ ಮೇಲೆ ಆಗೋಯ್ತು. ಸೊ ಎಲ್ಲ ಸಾರಿ. ಇವತ್ತಿಂದ ಪಕ್ಕ ಡೈಲಿ ಒಂದು ವಿಡಿಯೋ ಆಗಲ್ಲ, ವಾರದಲ್ಲಿ 1-2 ವಿಡಿಯೋ ಆದರೂ ಪಕ್ಕ ಬಂದೇ ಬರುತ್ತೆ. ಇವನ್ ಥರ ಚಪ್ರಿಗಳೇ ಇಲ್ಲೆಲ್ಲ ಇರೋದು, ಸೇಮ್ ಇದೇ ಹೇಳ್ತಾ ಇರೋದು. ಅಂತ ನೋಡ್ತಾ ಇರೋ ಇವ್ರು ಯಾರು? ನೇಪಾಳೀಸ್ ಇಲ್ಲೆಲ್ಲ ಸೇಮ್ ಇದೇ ಥರ ಚಪ್ರಿಗಳು ಓಡಾಡ್ತಾ ಇರೋದು. ಕಮ್ ಟು ಮೈ ಚಾನಲ್, ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ. ಲೈಕ್ 5,000 ಹೆಲ್ಮೆಟ್ 5 ರೂಪಾಯಿ ಅಂತೆ ನೀನು. ಸರಿ ಕೊಡಿಲಿ ನನ್ನ ಫೋಟೋ ಹಿಡಿಯೋಣ. ಲೈಟಿಂಗ್ಸ್ ನೋಡೋಣ ಅಂತ ಈಶಾ ಫೌಂಡೇಶನ್ಗೆ ಬಂದರೆ ಇವ್ರು ನೋಡಿ ಗೈಸ್, ಇವರು ಏನೋ ಇಲ್ಲಿ ಕೋಲಾಟ ಆಡ್ತಾವ್ರು, ಇವ್ರು ಡ್ಯಾನ್ಸ್ ಆಡ್ತಾವ್ರು. ಇವರು ಏನು ಆಡ್ತಾವ್ರು ನಂಗಂತೂ ಗೊತ್ತಿಲ್ಲ. ನೇಪಾಲಿ ಡ್ಯಾನ್ಸಾ ಏನು ಡ್ಯಾನ್ಸಾ ಕಾಮೆಂಟ್ ಮಾಡಿ, ನನಗೆ ಗೊತ್ತಿಲ್ಲ ಅದು. ನಮ್ಮ ಹುಡುಗನ ಹೇಳ್ತಾವನೆ ನೇಪಾಲಿ ಡ್ಯಾನ್ಸ್ ಅಂತೆ. ಆಕಾಶ್ ಗೊತ್ತು, ಯಾಕಂದರೆ ಅವನು ಯಾವಾಗೂ ಅವರು ಫ್ರೆಂಡ್ಸ್ ಇರ್ತಾರೆ ನೇಪಾಲಿ ಅವರು. ಏನು ಡ್ಯಾನ್ಸ್ ಅಂತ ಗೊತ್ತಿಲ್ಲ. ಯಾಕೋ ಹಾಂ ನಡಿ. ಕಾರ್ತಿಕ್ನೆಲ್ಲ ಹೋಯ್ತವನೆ ಏನ ಎಲ್ಲರದು ನೇಪಾಳಿ ಅವರವ್ರೆ. ಆಕಾಶ್ ಇರ್ತಾನೆ ಅಂತ ಏನು ಕನ್ಫರ್ಮ್ ಮಾಡಿಸ್ಬೇಕು ಅಂದ್ರೆ ಅದು ಬಳಿ ಮಗ ಟೋಪಿ ಹಾಕೊಂಡು ನೋಡೋಣ. ಹಂಗೆ ಉಲ್ಟಾ ಟೋಪಿ ಎಸ್ಥೆಟಿಕ್ ಗಾಯ್ ಇವನು ಕೇರಳ ಬಾಯ್ ಇವನು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಇವನು ನಮ್ಮ ಎಡಿಟರ್ ಕಾರ್ತಿಕ್ ಅವರು, ಕ್ಯಾಮ್ರಾಮನ್ ಕಮ್ ಎಡಿಟರ್. ಅಷ್ಟೇ ತಾನೇ ಆಕಾಶ? ಮಗು ಕಳೆದೋಗಿತ್ತು. ನಮ್ ಎಂಜಲು ನಮ್ ಉಚ್ಚೆ ಕುಡ್ದು ನಮ್ ಹೇಳ್ತಿದ್ದು ಬದುಕುದು ನನ್ನ ಮಕ್ಕಳು ನೀವು ಇವತ್ತು ಬಂದು. ಅಲ್ಲ ಇಲ್ಲೋಗಿ ನೀರು ಬಾಟ್ಲಿ ಕೇಳಿದ್ರೆ ಅವನು ಆಸ್ತಿ ಕೇಳ್ತಾನೆ. ದೇವರನ್ನ ಕೇಳ್ತಾನೆ. ಅವಾಗ ಏನು ಮಾಡ್ತೀನಿ? ಅದೇ ನೋಡ್ತಾ ಇದ್ದೀನಿ ನಾನು. ಅಲ್ಲಿ ನೋಡ ಕಾಫಿ ಶಾಪ್ ತಾನೇ ಅದು? ಕಾಫಿ ಶಾಪ್ ಅಲ್ಲ ಅದು. ಏನು ಐಟಮ್? ದೇವ್ರ ಸಾಮಾನು ಇದು. ಇಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇಲ್ಲೇ ಇದಲ್ಲ.
ಹೆಂಗಿಂದ ನಡ್ಕೊಂಬರ್ಬೇಕು. ಎಲ್ಕ ನೋಡೋಣ ಅಂತ ಅವ್ನು ನೋಡೋ ಅವ್ನು ಬರ್ದಿರೋ ಅವನು. ಇವ್ರು ನಮ್ಮ ದೇಶದವ್ರ ಬೇರೆ ದೇಶದವ್ರ ಮಚ್ಚೆ? ಅದಕ್ಕೆ ಹೇಳಿದ್ ನಾನು ಬೆಟ್ಟ ತಂದು ನಡೀರಿ. ಯಾವ ಬೆಟ್ಟ ನೋಡೋದು ಅವ್ರು ನಮ್ಮ ದೇಶದವ್ರ ಬೇರೆ ದೇಶದವ್ರ ಗೊತ್ತಿಲ್ಲ. ನಮ್ಮ ಹುಡುಗ ಹುಡುಗಿನ ನೋಡ್ತಾವನೆ, ಎಲ್ಗೆ ಹೋಯ್ತಾವನೋ ಗೊತ್ತಿಲ್ಲ. ಎಲ್ಲ ಆಕಾಶಂದೆ, ಮಗ ಅವನು ಎಲ್ಲ ಆಕಾಶಂದೆ. ಅಕ್ಕನ ಚಪ್ಪಲಿಗಳು ಚಪ್ಪಲಿ ಶೂ ಎಲ್ಲ ಹಾಕೊಂಡು ಹೋಯ್ತವ್ರೆ ಗೈಸ್ ದೇವಸ್ಥಾನಕ್ಕೆ. ನೋಡೋದು ಎಲ್ಲರೂ ಚಪ್ಪಲಿ ಶೂ ಹಾಕೊಂಡು ಹೋಯ್ತವ್ರೆ. ಇವ್ರಿಗೆ ಏನು ಸ್ಪೆಷಲ್ ಅಂತ ಗೊತ್ತಿಲ್ಲ. ಅಂದರೆ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ರೆಸ್ಪೆಕ್ಟ್ ಇಲ್ಲ, ಏನಿಲ್ಲ. ಏನು ಅದೇನೋ ಅಂತಾರಲ್ಲ, ಏನಂತಾರೆ ಗೊತ್ತಿಲ್ಲ. ಅಂತಾರಲ್ಲ ಅದು ಏನು ಬೇಕು, ಏನು ಬೇಕೋ ಈಗ ಬೇಗ ಹೇಳೋಲ್ಲ. ಕೆಟ್ಟ ಮಾಡೋದು ಬೇಕು ಬೇಕು ಅಂತಾರಲ್ಲ. ಏನ ನ್ಯಾಯ ಬೇಕು. ಹಿಂದಿಯವರೆಲ್ಲ ಬಂದ್ಬಿಟ್ಟು ಇಲ್ಲಿ ಚಪ್ಪಲಿಗಳು ಹಾಕೊಂಡು ಹೋಗ್ತಾವ್ರೆ. ನಮ್ಮ ಸಂಸ್ಕೃತಿ ಹಿಂಗೇನೋ ಉಳಿಸೋದು ಹಂಗೆ ನ್ಯಾಯ ಕೊಡ್ಸ್ಬೇಕು. ಇವತ್ತು ಯಾರಾದರೂ ಬಂದ್ಬಿಟ್ಟು ಇಲ್ಲಿ ಕೊಡಿಸ್ಬೇಕು. ಶೂಗಳೆಲ್ಲ ಹಾಕೊಂಡು ಹೋಗ್ತಾವ್ರೆ. ರೆಸ್ಪೆಕ್ಟ್ ಇಲ್ಲ. ಯಾರು ಶಾ ನೀನಾ? ಪ್ಯೂರ್ ಲಿಂಗಾಯ್ತಾನೆ ನೀನು? ಏನು ಹಿಂಗಾಯ್ತಪ್ಪ ಪ್ಯೂರು ಹಂಗಿನಂಗಿದೆ ಹೇಳು. ಓನ್ಲಿ 50-50 ಕುಲ್ಲಿಂಗ್ ಆಯ್ತನಾ? ನೋಡಿಲ್ಲ, ಚೆನ್ನಾಗಿ ಅವಳಿ ಹೇಳು. ಫುಲ್ಲು ಅದ್ಗೆಟ್ಸ್ಬಿಟ್ರು ಇದನ್ನ ಈಶಾನ್ ಅಡ್ಗೆಟ್ ಫುಡ್ಸ್ ಅವರ ಚಪ್ಪಲಿಗಳೆಲ್ಲ ಹಾಕೊಂಡು ಎಲ್ಲೆಲ್ಲ ಡಿಸಪಾಯಿಂಟ್ ಅಂತ ಆಕಾಶ ಹೇಳ್ತಾನೆ. ವೈ ಬ್ರೋ, ಹುಡುಗಿರು ನೋಡೋಕ್ಕಾದ್ರೂ ಬರಲೇಬೇಕು ಬೈ. ಡ್ರಿಂಕಿಂಗ್ ಬ್ಲಾಗ್ ನೋಡ್ತೀರಾ? ಭಾಳ ತೋರಿಸ್ತೀನಿ. ಹೇಯ್ ಚಪ್ಪಲಿಗಳಿಲ್ಲ, ಬೇಡ ಸುಮ್ಮನೆ. ಏ ಕಾರ್ತಿಕ, ಏ ಎಲ್ಲಿಗೆ ಬೈ? ಈ ಡ್ರಿಂಕಿಂಗ್ ವಾಟರ್ ಅಂತ ಐತೆ, ನಡಿ ಕುಡಿಯೋಣ ಬರಲಿ. ಶುಗರ್ ಪೇಷಂಟ್ಗಳು ನೀವು. ಏನು ಹುಚ್ಚ ಓದಿದ್ದ? ಯಾಕೆ ನಿಂಗೆ ಭಯ ಏಯ್ ಹಂಗೆಲ್ಲ ಮಾತಾಡ್ಬಾರ್ದು, ಇದೆಲ್ಲ ಕಟ್ ಮಾಡ್ತೀನಿ ಎಡಿಟಿಂಗಲ್ಲಿ. ಕೇಳ್ಬತ್ತೆ ನಮ್ಗೆ ಹೇಳುವಾಗ ಲೌಡಕ್ಕೆ ಏಯ್ ಹೇಳಿ ಲೋಕೇಶ್ನು, 2 ಫೋಟೋ ಐತೆ ಇಲ್ಲಿಂದ ಒಂದು ನಂಗೆ ತೆಗಿಯ. ಎಲ್ಲ ತೋರಿಸು ಫೋಟೋಗಳು. ಏಯ್ ಮಸ್ತಾಗಿರೋ ಫೋಟೋಗಳು ಹಿಡ್ದಿದ್ಯಾ? ಮತ್ತು ವಾಟ್ಸಪ್ಪಲ್ಲಿ ಕಳಿಸ್ಬಿಡು. ಓಡ್ಬಂದ್ಬಿಟ್ಟ ನಾನು ಇದ್ ಕಡೆ. ಎಲ್ಲ ಅವ್ನು ಲೊಕೇಶನು ಅಷ್ಟು ಕಡೆ ಹೋಗ್ಬಿಟ್ಟು ಒಂದು ಫೋಟೋ ಹಿಡ್ಕೊಂಡೆ. ನಡಿ ಹೋಗೋಣ. ಇರೋ ಅವ್ನು ಬರಲಿ, ಹೋಗೋಣ. ಅವ್ರು ಇಲ್ಲೇ ಕುತ್ಕೊಂಡು ನಾನು ಸೆಲೆಬ್ರೇಟ್ ಇಲ್ಲೆಲ್ಲ ಕುತ್ಕೊಂಡು ಏನು ಹಾಂ ಆಯ್ತಾ ಇಲ್ಲ ಲೈಟ್ಸು ಆಯ್ತಾ ಇಲ್ಲ ಕೇಳಬೇಕಾ? ಯಾರನ್ನ ಕೇಳ್ತೀಯ ಲೈಟ್ಸು ಇದೆಯಾ ಇಲ್ಲ ಅಂತ? ಈ ದಿನ ಇರುತ್ತೆ ತಾನೇ, ಯಾಕಿರಲ್ಲ ಲೈಟ್ಸು? ಯಾವ್ದು ಇದೆ? 5 ರೂಪಾಯಿ ಹೆಲ್ಮೆಟ್ ನಮ್ಮನ್ನ ಏಯ್ 5 ರೂಪಾಯಿ ಹೆಲ್ಮೆಟ್ ಅಲ್ಲ, 5,000 ಹೆಲ್ಮೆಟ್ನ 5 ರೂಪಾಯಿ ಹೆಲ್ಮೆಟ್ ಅಂತೀಯಲ್ಲೋ. ನೋಡ ಆಗತ್ತೆ. ಅದು ಹಂಗಲ್ಲ ಹಾಕೋದು, ನಾನು ಹೇಳ್ತೀನಿ ಕೊಡಿಲಿ. ಯಾರ್ದು? ನಮ್ಮಲ್ಲಿ ಮಾತಾಡು. ನಮ್ಮಮ್ಮ ಕಾಲ್ ಮಾಡ್ತಾರೆ. ಕುತ್ಕೊಳ್ಳೋಣ, ಇದ್ರೆ ಕುತ್ಕೊಳ್ಳೋಣ. ಇದೇನು ಬೈ ಇದು? ಏನಕ್ಕಿದು? ಫೌಂಡೇಶನ್ ಬೇಕಿದೆ, ದೇವ್ರದ್ದು ಫೌಂಡೇಶನ್ ಬೇಕಿದೆ. ಅಲ್ಲ ಏನಕ್ಕೆ ಕೇಳಿದ್ದು? ಕುತ್ಕೊಳಕಂತೆ. ಕುತ್ಕೊಳಕ? ಏಯ್ ಬೈ ಇಲ್ಲೇನೋ ಜಂಪ್ ಮಾಡ್ಬೇಕಂತ ಹಾಕೋರು. ಜಂಪ್ ಮಾಡಿದ್ರೆ ಅದು ಶಾರ್ಕ್ ಆಗುತ್ತೆ. ಓ ಫೋಟೋಗ್ರಾಫರು. ಹಾಂ ಆಕಾಶ ಬಂದವನಿಗೆ ಸ್ವಾಗತ. ಎಲ್ಲೋಗ್ತೀಯಾ? ಸ್ವಾಗತ ಇವಾಗ ಆ ಕಡೆ ಎಲ್ಲ ಹೋಯ್ತ್ಯಾ? ಹುಡುಗಿ ನೋಡಕ್ಕ ಅಲ್ಲ
ದೇವ್ರ ನೋಡಕ್ಕ ದೇವ್ರು ನೋಡಕ್ಕ ಅಲ್ಲಿ ಯಾರು ಖಾಲಿ ಪ್ಲೇಸಿಗೆ ಕರ್ಕೊಂಡು ಹೋಯ್ತಾನ ಅವ್ನು ಯಾರೋ CSK ಜೆರ್ಸಿ ಹಾಕೊಂಡವನ ಅಲ್ಲಿ ಹೋಗ್ತಾನೆ ಏನ್ ಮಾಡ್ತಾನಂದ್ರೆ ಕುತ್ಕೊಂಡ್ ಬೈ ಅವ್ನು ಯಾರೋ CSK ಜೆರ್ಸಿ ಹಾಕೊಂಡವನ ಇಲ್ಲ ಈಶಾ ಫೌಂಡೇಶನ್ ಜೆರ್ಸಿನ ಅದು ಗೊತ್ತಿಲ್ಲ. ಒಳಗೆ ಏನೈತೆ ಬೈ, ಒಳಗೆ ಏನಿದೆ? ಏಯ್ ಏಯ್ 5 ರೂಪಾಯಿ ಹೆಲ್ಮೆಟ್ ಅಲ್ಲಾರ, ಅದು 5,000 ಹೆಲ್ಮೆಟಾ?